ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಚಿಕ್ಕಬಳ್ಳಾಪುರದ ಜಿಲ್ಲಾ ಪೊಲೀಸ್ 10 ದಿನಗಳಿಂದ ಹೆಲ್ಮೆಟ್ ಕಡ್ಡಾಯದ ಕುರಿತು ಜಾಗೃತಿ ಮೂಡಿಸಿದ್ರು. ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡುತ್ತಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಎಸ್ಪಿ ಕುಶಾಲ್ ಚೌಕ್ಸೆ ಅವರ ತಂಡ ರಸ್ತೆಗಿಳಿದು ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ 10 ಅಪಘಾತಗಳಿಗೆ ತುತ್ತಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುತ್ತಿದೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಮಾತ್ರ ಬದಲಾಗುತ್ತಿಲ್ಲ. ಯಾವುದೇ ಸಂಚಾರಿ ನಿಯಮಗಳನ್ನು ಪಾಲಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಹೀಗಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕೆಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದರು. ವಾರದಿಂದ ಆಟೋದಲ್ಲಿ ಧ್ವನಿವರ್ಧಕದ ಮೂಲಕ ಪೋಸ್ಟರ್, ಶಾಲಾ ಕಾಲೇಜುಗಳು, ಸಾರ್ವಜನಿಕ ಪ್ರದೇಶಗಳು, ಸರ್ಕಾರಿ ಕಚೇರಿ ಹೀಗೆ 10 ಕಡೆ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಿದ್ರು. ಆದರೆ ಕೆಲವರು ಮಾತ್ರ ಯಾವುದಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ. ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನಗಳಲ್ಲಿ ಸಂಚಾರ ಮುಂದುವರಿಸಿದ್ದಾರೆ. ಇದರಿಂದ ರಸ್ತೆಗಿಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹೆಲ್ಮೆಟ್ ಧರಿಸದೆ ಓಡಾಡುತ್ತಿದ್ದಂತಹ ಸಾಮಾನ್ಯ ಜನರಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳವರೆಗೆ ಯಾರನ್ನೂ ಬಿಡದೆ ದಂಡ ಹಾಕಿಸಿದ್ದಾರೆ. ಇದೆಲ್ಲ ಬೇಡ, ಸಂಖ್ಯೆ ಕೊಟ್ಟು ಕ್ಯಾಶ್ ಆಫ್ ಅಂತ ಏನು ಸರ್? ಇದೆಲ್ಲ ಬೇಡ, ಸಂಖ್ಯೆ ಕೊಟ್ಟು ಕ್ಯಾಶ್ ಆಫ್ ಅಂತ ಏನು ಸರ್? ಫೋನ್ ನಂಬರ್ ಹೇಳಿ ಸರ್. ಫೋನ್ ನಂಬರ್ ಹೇಳಿ. ಎಲ್ಲರಿಗೂ ಒಂದೇ, ಯಾರು ಇಲ್ಲ ತಿಳಿದಿಲ್ಲ ಸರ್. ಆಯ್ತಾ, ಹೇಳ್ತಾ ಇಲ್ಲ, ಬರ್ತೀನಿ ಬಿಡ್ತೀನಿ. ನೋಡಿ, ಮಾರ್ಕೆಟ್ಗೆ ಹೋಗ್ಬೇಕಲ್ಲ, ಆಟೋ ಮಾಡ್ತೀವಿ, ಒಂದು ಆಟೋ ಅಲ್ಲಿ ಕರ್ಕೊಂಡು ಹೋಗಿ ಗಾಡಿಯಲ್ಲಿ
ಬನ್ನಿ ಒಂದು ನಿಮಿಷ ನೀವು ಕೂಡ್ತಿಲ್ಲ ತಾನೆ ಅಲ್ಲಪ್ಪ ಮೇಡಮ್ ಮತ್ತೆ ಹಂಗೆ ಬಂದು ಮತ್ತೆ ಹೋಗ್ಬೇಕಾಗ್ತದೆ ಕರೆಂಟಾಗಿ ಹಂಗಲ್ಲ ಹಂಗಲ್ಲ ಬೇಕು ಜೋರಾಗಿ ಬಿಟ್ಬಿಟ್ಟೆ ಬಿಟ್ಬಿಟ್ಟೆ ಇರು ಬಿಟ್ಟು ಬಾರ್ದು 2 ಸೆಕೆಂಡ್ ಹೋಗ್ಬಿಟ್ಟಾರು ಪಬ್ಲಿಕ್ ನಮಗೆ ಕೂಡ ನಾನು ಸ್ಟಾರ್ಟಿಂಗಲ್ಲಿ ಬೆಳಿಗ್ಗೆ ಸ್ಟಾಪ್ ಮಾಡಿದ್ದೀನಿ ಜನಾಗಿ ಅದೇ ಹೇಳಿದ್ದೀನಿ ಕಿ ನಮಗೆ ಕೂಡ ಸಾಕಾಯಿತು ನಾವು 10 ದಿನದಿಂದ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಆಮೇಲೆ ಕೂಡ ನಿಮಗೇನು ಅರ್ಥ ಆಗ್ತಾಯಿಲ್ಲ ಅಥವಾ ಬೇರೆ ನಾವು ಏನು ಮಾಡಬೇಕು ಪಬ್ಲಿಕ್ದು ಕೂಡ ಮೈಂಡ್ಸೆಟ್ ಅದೇ ಥರ ಇದೆ ಸ್ವಲ್ಪ ತೊಂದರೆ ಆಗುತ್ತೆ ಅವರಿಗೆ ಆಫೀಸ್ ಹೋಗೋಕ್ಕೆ ಲೇಟ್ ಆಗುತ್ತೆ ಮಕ್ಕಳಿಗೆ ಸ್ಕೂಲ್ ಬೆಳಗ್ಗೆ ಡ್ರಾಪ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ ಅವರಿಗೆ ಅರ್ಥ ಆಗುತ್ತೆ ಎಲ್ಲ ಪೊಲೀಸ್ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ ನಮಗೆ ಆಫೀಸ್ ಆಗೋಕ್ಕೆ ಲೇಟ್ ಆಗ್ತಾ ಇದೆ ಇದಕ್ಕಿಂತ ಬೆಟರ್ ಇದೆ ಕಿ ನಾಳೆಯಿಂದ ಹೆಲ್ಮೆಟ್ ಹಾಕೊಂಡು ಬರಬೇಕು ಅಟ್ಲೀಸ್ಟ್ ಟೈಮ್ಲಿ ಆಫೀಸ್ ಹೋಗೋಕ್ಕೆ ಆಗುತ್ತೆ ಸೊ ಈ ಇಂಟೆನ್ಷನಿಂದ ನಾವು ಇವತ್ತು ಎಲ್ಲರ ಮೇಲೆ ಫೈನ್ ಹಾಕ್ತಾ ಇದ್ದೀವಿ. ಅಂದ ಹಾಗೆ ಚಿಕ್ಕಬಳ್ಳಾಪುರ ಸಾರ್ವಜನಿಕರಿಗೆ ಕಳೆದ 10 ದಿನಗಳಿಂದ ಜಿಲ್ಲಾ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಅಂತ ಜಾಗೃತಿ ಮೂಡಿಸಿ ಬಾಯಿ ಬಡ್ಕೊಂಡ್ರು ಸಹ ಕೆಲ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ರಸ್ತೆಗಿಳಿದು ಪೊಲೀಸರಿಗೆ ಸಿಕ್ಕಿ ದಂಡ ಕಟ್ತಿದ್ರೆ ಇನ್ನು ಕೆಲವರು ಪೊಲೀಸರ ಜೊತೆ ಕಾಳಗಕ್ಕೆ ನಿಂತಿದ್ರು. ಮತ್ತೆ ಕೆಲವು ಪೊಲೀಸರು ರಸ್ತೆ ಬದಿ ನಿಂತಿದ್ದನ್ನ ಕಂಡ ಕೂಡಲೇ ಸೊಂದೆ ಗೊಂದಿಯಲ್ಲಿ ಗಾಡಿ ನುಗ್ಗಿಸಿಕೊಂಡು ದೌಡಾಯಿಸಿದ್ದಾರೆ. ಆದರೂ ಬಿಡದ ಪೊಲೀಸರು ಯಾರ ಮಾತಿಗೂ ಮುಲಾಜಿಲ್ಲದೆ ದಂಡ ವಿಧಿಸಿ ಕಳುಹಿಸಿದ್ದಾರೆ. ಉತ್ತಮವಾದ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಇದು ತುಂಬ ಉತ್ತಮವಾದಂಥ ಕೆಲಸ. ಇದು ನಮ್ಮ ಪ್ರತಿಯೊಬ್ಬರು ಇದರಲ್ಲಿ ಕೈ ಜೋಡಿಸಿ ಎಲ್ಲರೂ ಇದರಲ್ಲಿ ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಕೀಲರ ಸಂಘದ ಪರವಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಹೆಲ್ಮೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ಒಂದು ಮನುಷ್ಯನ ತನ್ನ ಆಕ್ಸಿಡೆಂಟ್ ಆದಾಗ ಅಪಾಯಕರವಾದ ಆಕ್ಸಿಡೆಂಟ್ ಆದಾಗ ತನಗೋಸ್ಕರ ಅಲ್ದಿರಿದ್ರು ತಮ್ಮ ಕುಟುಂಬದವ್ರು ತಮ್ಮನ್ನು ನಂಬ್ಕೊಂಡಿರ್ತಾರೆ ಯಾವತ್ತೇ ಆಗಲಿ ಅವ್ರಿಗಾದ್ರೂ ನಾವು ಹೆಲ್ಮೆಟ್ ಧರಿಸಿ ನಾವು ಅವ್ರಿಗೊಂದು ಇದು ಮಾಡಬೇಕಂತ. ಸರ್ ನಾನು ಹೆಲ್ಮೆಟ್ ಹಾಕಿದ್ದೆ ಬಟ್ ತರೋದು ನಾನು ಮರ್ತೋಗಿ ನಾನು ಬಂದಿದ್ದೀನಿ ಅಷ್ಟೇ. ರೂಢಿ ಆಗಿದ್ದರಿಂದ ಇದು ನನ್ನ ತಪ್ಪಾಯಿತು. ಬಟ್ ನಾನು ಮುಂದಕ್ಕೆ ಈ ಥರ ಆಗದಿರೋ ನಾನು ನೋಡ್ಕೊಳ್ತೀನಿ. ಬೇರೆಯವ್ರಿಗೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ ಪೊಲೀಸರಿಗೆ ಸಹಕಾರ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಕಟ್ಟಿದ್ದೀವಿ ಸರ್, 500 ರೂಪೀಸ್ ಕಟ್ಟಿದ್ದೀವಿ. ಇನ್ನು ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸತತ 10 ದಿನಗಳಿಂದ ಹೆಲ್ಮೆಟ್ ಕಡ್ಡಾಯದ ಕುರಿತಾಗಿ ಹಳ್ಳಿಗಳಲ್ಲಿ ಧ್ವನಿ ವರ್ಧಕಗಳ ಮೂಲಕ ಪೊಲೀಸರು ಈಗಾಗಲೇ ಅರಿವು ಮೂಡಿಸಿದ್ದಾರೆ. ಗುಡಿಬಂಡೆ ವೃತ್ತ ನಿರೀಕ್ಷಕ ಮುನಿಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಪೆರೇಸಂದ್ರ ಪೊಲೀಸರು ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದು ರಸ್ತೆಯಲ್ಲಿ ಹೆಲ್ಮೆಟ್ಗಳನ್ನು ಇಟ್ಟು ಅದಕ್ಕೆ ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರ ಮಾಡಿದ ನಂತರ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದವನನ್ನ ಹಿಡಿದು ಉಚಿತ ಹೆಲ್ಮೆಟ್ ನೀಡಿದ್ದಾರೆ. ಚಪ್ಪಾಳೆ ಹೊಡೀರಿ ಆಮೇಲೆ ನೀವು ಚಪ್ಪಾಳೆ ಹೊಡೆದವ್ರೆಲ್ಲ ಕೊಡ್ತಾ ಇದ್ದಾರೆ. ಸಾಹೇಬ್ರೀಗ ಅವ್ರಿಗೆ ಒಂದು ರಕ್ಷಾ ಕವಚಾರ ನೀಡಿದ್ದಾರೆ. ಅವ್ರು ಒಳ್ಳೇದಾಗ್ಲಿ. ಚಿಕ್ಕಿ ಮಾರ ಅವ್ರ ಕಡೆಯಿಂದ ಸರ್ ಇವರು ಅವ್ರ ಕಡೆಯಿಂದ ಅವರು ಇದ್ದಾರೆ. ಅವ್ರ ಕಡೆ ಎಲ್ಲರಿಗೂ ಇವ್ರು ಕೊಡ್ತಾ ಇದ್ದಾರೆ. ಎಲೆಕ್ಟ್ರಿಷಿಯನ್ ಕಡೆಯಿಂದ ಸುರೇಶ್ ಅಣ್ಣ ಬಂದ್ಬಿಡಿ, ನೀವು ಬನ್ನಿ. ನಿಮ್ಗೆ ಮಂಜಣ್ಣ ಇಬ್ರು ಫೈಟ್ ಮಾಡಿ ಅದನ್ನು ತಗೋಬಹುದು. ಯಾಕಂದ್ರೆ ನನ್ನ ಹತ್ರ ಇಬ್ಬರು ಬರೋಕ್ಕಾಗಲ್ಲ. ಜನರಿಗೆ ಒಳ್ಳೆ ಸಂದೇಶ ನೀಡಲಿ ಅಂತ ಒಂದು ಆಶಿಸ್ತಾ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು. ಆ ರೀತಿ ನೀವು ಇದು ಮಾಡ್ಬೇಕು ಸರ್ ದಯವಿಟ್ಟು. ಯಾಕಂದ್ರೆ ಜನ ಪರಿವರ್ತನೆ ಆಗ್ಬೇಕು, ಎಲ್ಲರೂ ಆಗ್ಬೇಕಂತ ಒಂದು ಆಶೆ ಇದೆ. ಇಲ್ಲ ಒಬ್ಬೊಬ್ರು ಸಾಕು ಬೇಡ, ದಯವಿಟ್ಟು ಎಲ್ಲರೂ ಒಂದು ಹೆಲ್ಮೆಟ್ ಅನ್ನೇ ತಾವು ಬಳಸೋದ್ರಿಂದ ಅಕಸ್ಮಾತ್ ಆಗಿ ಸಂಭವಿಸಬಹುದಾದಂತಹ ಅಪಘಾತದಿಂದ ಮುಖ್ಯವಾಗಿ ನಿಮ್ಮ ಏನು ತಲೆ ರಕ್ಷಣೆ ಆಗುತ್ತೆ. ಸೊ ಅದನ್ನ ತಲೆ ರಕ್ಷಣೆ ಆಗೋದ್ರಿಂದ ಏನೇ ಇನ್ನ ಕೈ ಕಾಲಿಗೆ ಬೇರೆ ಏನೇ ಸಣ್ಣ ಪುಟ್ಟ ಹಾನಿ ಆದರೂ ರಿಪೇರಿ ಮಾಡ್ಬೋದು.
ಅದಕ್ಕೆ ಚಿಕಿತ್ಸೆ ಪಡಿಸಿ ಬೇಗ ಗುಣಪಡಿಸುವಂಥ ಒಂದು ಎಲ್ಲ ಚಿಕಿತ್ಸಾ ವ್ಯವಸ್ಥೆಗಳು ನಮ್ಮಲ್ಲಿ ಇದೆ. ಅದೇ ಏನಾದರೂ ನೀವು ಹೆಲ್ಮೆಟ್ ಧರಿಸದೇನೆ ಇದ್ದಾಗ ತಲೆಗೆ ಏಟಿದೆ, ತೀವ್ರ ತಲೆಗೆ ಏನಾದರೂ ಏಟಾಗಿದೆ ಅಂತಂದರೆ ಅದು ಚಿಕಿತ್ಸೆ ಪಡಿಸೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಚಿಕಿತ್ಸೆ ಆಗದೇನೆ ಇರ್ಬೋದು. ಅದರಿಂದ ಮತ್ತೆ ನೀವು ಮಾಮೂಲಿನಂತೆ ಕೆಲಸ ಮಾಡೋದಕ್ಕೆ ಒಂದು ಸಣ್ಣ ಆಕ್ಸಿಡೆಂಟ್ ಆದರೂ ಸಹ ನಿಮ್ಮ ತಲೆಗೆ ಇಂಜುರಿ ಆಗಿದೆ ಅಂತಂದರೆ ಮತ್ತೆ ನೀವು ಪುನಃ ಮಾಮೂಲಿನಂತೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಆ ಕಾರಣದಿಂದ ನಮ್ಮ ಪೊಲೀಸ್ ಇಲಾಖಾ ವತಿಯಿಂದನೂ ಸಹ ಎಲ್ಲರಿಗೂ ಮನವಿ ಇದೆ. ಆಮೇಲೆ ಇದು ಹಿಂದೇನೇ ನಮಗೇನು ಕಾನೂನುಗಳೇನಿದ್ದಾವೆ ಇನ್ನು ಪೆರೇಸಂದ್ರ ಠಾಣೆಯ PSI ಗುಣವತಿರವರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯಿಂದ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ ನಡೆಸಲಾಯಿತು. ಒಂದು ವಿನಂತಿ, ನಮ್ಮ ಇನ್ಸ್ಪೆಕ್ಟರ್ ನಿಮ್ಗೆ ಸಾಕಷ್ಟು ಹೇಳಿದ್ದಾರೆ, ನಾನು ಹೇಳೋದು 2 ಮಾತಷ್ಟೇ. ಸುಮಾರು ಜನ ಹೆಲ್ಮೆಟ್ ಧರಿಸದೆ ನೀವು ಡ್ರೈವ್ ಮಾಡ್ತಾ ಇದ್ದೀರಾ. ಈಗ ಕೂಡ ಸುಮಾರು 2 ವೀಲರ್ಸ್ ತಗೊಂಡು ಹೆಲ್ಮೆಟ್ ಇದ್ದೀರಾ ಬಂದಿದ್ದಾರ. ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದೇ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು. ನಾನು ಇಲ್ಲೇ ಸ್ಕೂಲ್ ಬಿಡಕ್ಕೆ ಹೋಗ್ತೀನಿ, ಇಲ್ಲೇ ಪೆಟ್ರೋಲ್ಗೆ ಹೋಗ್ತೀನಿ, ಇಲ್ಲೇ ಪಕ್ಕದ ಮನೆಗೆ ಹೋಗ್ತೀನಿ, ಎಲ್ಲೋದ್ರೂ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ನಮ್ಮ ಹೈವೇ ನಮಗೆ ಹತ್ತಿರದಲ್ಲಿರೋದ್ರಿಂದ ತುಂಬ ಸಾಕಷ್ಟು ಅಪಘಾತಗಳಾಗ್ತಾ ಇರೋದ್ರಿಂದ ಮಾನ್ಯ SP ಸಾಹೇಬರು ಇದೊಂದು ಇನಿಷಿಯೇಟಿವ್ ತಗೊಂಡು ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು ಅನ್ನೋ ಒಂದು ಅಭಿಯಾನ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ನಾವೆಲ್ಲ ಹಳ್ಳಿಗಳಿಗೆ ಹೋಗಿ ಹೇಳಿ ಬಂದಿದ್ದೀವಿ. ಈಗಲೂ ಹೇಳ್ತಾ ಇದ್ವಿ, ನಾಳೆಯಿಂದ ಇವತ್ತಿಂದ ಯಾರು ವಿತೌಟ್ ಹೆಲ್ಮೆಟ್ ನಾವು ಫೈನ್ ಹಾಕೇ ಹಾಕ್ತೀವಿ. ಆಮೇಲೆ ನೀವು ಅವ್ರ ಹತ್ರ ಫೋನ್ ಮಾಡಿಸ್ಬಾರ್ದು, ಕಂಪಲ್ಸರಿ 500 rupees ಫೈನ್. ಮತ್ತೆ 3000 ರೂಪಾಯಿ ಮೊಬೈಲ್ ಯೂಸ್ ಮಾಡಿದ್ರೆ, ಟ್ರಿಬಲ್ ರೈಡಿಂಗ್ ಬಂದರೆ, ಮಕ್ಕಳನ್ನ ಹಾಕೊಂಡು 5 ಜನ 6 ಜನ ಎಲ್ಲ ಗಾಡಿ ಸೀಸ್ ಮಾಡ್ತೀನಿ. ಮತ್ತೆ ಇನ್ಶೂರೆನ್ಸ್ ಇಲ್ಲ, DL ಇಲ್ಲ ಅಂದ್ರೂ ಸಹ ನಾವು ಹಿಡ್ಕೊತೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಅಂತ ಕೋರ್ಕೊಂತೀನಿ. ನಾನೊಂದು ಹೇಳ್ತೀನಿ, ನೀವು ಹೇಳಬೇಕು. ಒಟ್ಟಿನಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಅಪಘಾತಗಳಿಂದ ಆಗುತ್ತಿರುವಂತಹ ಸಾವು ನೋವಿನ ಪ್ರಕರಣಗಳಿಂದ ತಪ್ಪಿಸಲೆಂದು ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಕಡ್ಡಾಯ ಮಾಡಿದ್ರೆ, ಕೆಲವರು ನಿರ್ಲಕ್ಷ್ಯ ವಹಿಸಿ ಹೆಲ್ಮೆಟ್ ಧರಿಸದೆ ರಸ್ತೆಗಿಳಿದು ಉದ್ದಟತನ ಮೆರೆದಿದ್ದಾರೆ. ಆದರೆ ಪೊಲೀಸರು ಮಾತ್ರ ನಾವು ಬಿಡೋದೇ ಇಲ್ಲವೆಂದು ಸಿಕ್ಕಿದವರನ್ನ ಸಿಕ್ಕಿದ ಹಾಗೆ ಹಿಡಿದು ದಂಡ ಕಟ್ಟಿಸಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹೆಲ್ಮೆಟ್ ಧರಿಸದೆ ರಸ್ತೆಗೆ ಇಳಿಯುವ ದ್ವಿಚಕ್ರ ವಾಹನ ಸವಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಮಂಚೇನಹಳ್ಳಿ ಆರಕ್ಷಕ ಉಪನಿರೀಕ್ಷಕರಾದ ಪುನೀತ್ ನಂಜರಾಜ್ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆಯಲ್ಲಿ ಮಂಚೇನಹಳ್ಳಿಯಲ್ಲಿಯೂ ಸಹ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸಿದ್ದಾರೆ. ಪೊಲೀಸರು ಮುಖ್ಯ ರಸ್ತೆ ಮೂಲಕ ಹೆಲ್ಮೆಟ್ ಕಡ್ಡಾಯ ಕುರಿತು ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಿದರು. ದ್ವಿಚಕ್ರ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿಕೊಳ್ಳಿ ಎಂಬ ಧ್ಯೇಯವಾಕ್ಯದೊಂದಿಗೆ ಅರಿವು ಮೂಡಿಸಿದರು. ಆರಕ್ಷಕ ಉಪನಿರೀಕ್ಷಕರಾದ ಪುನೀತ್ ನಂಜರಾಜ್ ಮಾತನಾಡಿ, ಮಂಚೇನಹಳ್ಳಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಅರಿವು ಕಾರ್ಯಕ್ರಮಗಳು ಆಯೋಜಿಸಿ ಹೆಲ್ಮೆಟ್ ಧರಿಸುವಂತೆ ಜಾಗೃತಿ ಮೂಡಿಸಿದ್ದೇವೆ. ಹೆಲ್ಮೆಟ್ ಧರಿಸುವ ವಿಚಾರದಲ್ಲಿ ಸಾರ್ವಜನಿಕರು ಆಸಕ್ತಿ ತೋರುತ್ತಿಲ್ಲ. ಪೊಲೀಸ್ ಇಲಾಖೆ ಎಷ್ಟೇ ವ್ಯಾಪಕ ಪ್ರಚಾರ ಮಾಡುತ್ತಿದ್ದರೂ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಪದೇ ಪದೇ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಅಪಘಾತ ಪ್ರಕರಣಗಳಲ್ಲಿ ಮೃತಪಟ್ಟಿರುವ ಯುವಕನ ಸಾವಿಗೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಿರುವುದೇ ಕಾರಣ ಎಂಬುದು ತಿಳಿದುಬಂದಿದೆ. ಆದ್ದರಿಂದ ನಿಮ್ಮ ಪ್ರಾಣ ರಕ್ಷಣೆಗಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದರು.
ಹೆಲ್ಮೆಟ್ ಹಾಕ್ಬೇಕು ಆಯ್ತಾ? ಕಾಣಿಸ್ತಾ ಇದೆಯಾ? ಏನು ಸಿರಾಜ್ ಸಪ್ರೇಟ್ ಅಲರ್ಟ್ ನೀನು ಕಳ್ಸು ಅವ್ರು ಈ ಕಡೆ ಕಳಿಸು ಸಪ್ರೇಟ್ ಅಲರ್ಟ್ ಸಿರಾಜ್ ಆಗಿದೆ. ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯವಾಗಿದೆ. ಇವತ್ತು ನಾವೇನು ಮಾಡ್ತೀವಿ, ತಮ್ಮ ಮುಖಾಂತರ ರ್ಯಾಲಿ ಎಲ್ಲ ಮಾಡಿ ಹೆಲ್ಮೆಟ್ ಕಡ್ಡಾಯ ಅಂತ ನಾವು ಸಾಕ್ತಾ ಇದ್ದೀವಿ. ಯಾರಿಗೂ ಏನು ನಾವು ಫೈನ್ ಆಗ್ತಾ ಇಲ್ಲ, ಎಲ್ಲ ಹೆಲ್ಮೆಟ್ ತೊಗೊಬರ್ಬೇಕು. ಹೆಲ್ಮೆಟ್ ತೊಗೊಬಂದು ಹೋಗ್ತು ಅಂತಂದರೆ ಯಾವುದೇ ಫೈನ್ ಇಲ್ಲದೇ ಒಂದು ಅವಕಾಶಗಳನ್ನ ಕೊಡ್ತೀವಿ. ಬಟ್ ನಾಳೆಯಿಂದ ಇವತ್ತಿಂದ ಏನಾಗುತ್ತೆ, ಹೆಲ್ಮೆಟ್ ಕಡ್ಡಾಯ ಆಗುತ್ತೆ. ಯಾರು ಹೆಲ್ಮೆಟ್ ಧರಿಸಲ್ವೋ ಅವ್ರಿಗೆ ಕರ್ನಾಟಕ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಮೊತ್ತನ ಅವರು ಕಟ್ಕೊಳ್ಬೇಕಾಗುತ್ತೆ. ಆಯಿತಾ? ಈ ಒಂದು ರ್ಯಾಲಿಗೆ ಎಲ್ಲರೂ ಬಂದು ಸಹಕರಿಸಿದ್ರು. ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆಯೇ ನಮಗೆ ಗೊತ್ತಿರೋಂಗೆ ಮಧ್ಯದಲ್ಲಿ ತಾಲೂಕಲ್ಲಿ ಜಾಸ್ತಿ ಆಗ್ತದೆ. ಬಂದಾಗಿಂದಲೂ ಯಾವುದೋ ಒಂದು ಹುಡುಗ ನಾನು ಇತ್ತೀಚಿನೇ ಈ ಒಂದು ಆಕ್ಸಿಡೆಂಟ್ ಆಗಿ ಸಾವನ್ನಪ್ತಾನೆ. ನಾವೆಲ್ಲ ನೋಡಿ ನಮಗೆ ತುಂಬ ಯಾಕಂದರೆ ನಾವು ಏನು ಬೇಕಾದ್ರೂ ಮಾಡಿಕೊಂಡು ಒಬ್ಬ ತಾಯಿ ತಂದೆಗೆ ಒಬ್ಬ ಮಗನಿಗೆ ನಾವು ಕೊಡೋಕ್ಕಾಗಲ್ಲಲ್ವಾ? ಹಾಗೆಯೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ನಾವೇನಾದ್ರು ಏಟಾಯ್ತು ಅಂದರೆ ನಾವೇ ಆ ನೋವನ್ನು ಅನುಭವಿಸ್ಬೇಕು ಹೊರತು ಬೇರೆ ಯಾರೂ ಅಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಏನು ಇದನ್ನು ಸ್ಟೈಲ್ ಕೋಶೆಂಟ್ ಅಂತ ಅಂದ್ಕೊಳ್ತಾರೆ. ಕಂಪಲ್ಸರಿ ಸೇಫ್ಟಿ ಏನಾಗ್ಬಿಡುತ್ತೆ, ಒಂದು ಹೆಲ್ಮೆಟ್ ಹಾಕೋಬಿಟ್ರೆ ಏನಾಗ್ಬಿಡುತ್ತೆ ಅಲ್ವಾ? ಇನ್ಫ್ಯಾಕ್ಟ್ ನಮ್ಮ ತಲೆನೇ ಉಳ್ಕೊಳ್ಳೋಂಥ ಅದು ಮಿನಿಮಮ್ ಪ್ರೊಟೆಕ್ಷನ್ಗಳನ್ನ ಇಟ್ಕೊಂಡು ಓಡಾಡಬೇಕಿದೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಬೈಕ್ ರೈಡಿಂಗ್ ಮಾಡ್ಬೇಕಾದ್ರೆ ಇನ್ನೂ ಏನೇನೋ ಹೇಳ್ತಾರೆ, ಬೈಕ್ ಕೇರ್ಸ್ ಅವನ್ನೆಲ್ಲ ಹಾಕಬೇಕು ಅಂದ್ಬಿಟ್ಟು. ಬಟ್ ಇಲ್ಲಿ ಅನ್ನೋದು ಮಿನಿಮಮ್ ಪ್ರೊಟೆಕ್ಷನ್ ಅಷ್ಟೇ. ಈ ಸಂದರ್ಭದಲ್ಲಿ ಎಎಸ್ಐಗಳಾದ ರಾಮಚಂದ್ರ, ಮುರಳಿ, ಪೇದೆಗಳಾದ ಸಿರಾಜ್ ಸೇರಿದಂತೆ ಮತ್ತಿತರರು ಇದ್ದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್ ಇಕೋಟೌನ್ ಇನ್ಕಾರ್ಪೊರೇಷನ್ ಟ್ರ್ಯಾಕ್ಟರ್ ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಈಗ 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇದ್ರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789.
ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ DCCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಕುರಿತು ಪೊಲೀಸ್ ಇಲಾಖೆ ಬೈಕ್ ರ್ಯಾಲಿ ಮೂಲಕ ಹೆಲ್ಮೆಟ್ ಜಾಗೃತಿ ಅಭಿಯಾನ ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, 2025ರಲ್ಲಿ ಬೈಕ್ ಅಪಘಾತಗಳಿಂದ 350ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇದರಿಂದ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾವು ನೋವಿನ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕೆಂದು ಪಣ ತೊಟ್ಟು ಜಿಲ್ಲೆಯಲ್ಲೇ ಹೆಲ್ಮೆಟ್ ಕಡ್ಡಾಯದ ಕುರಿತಾಗಿ ಜಾಗೃತಿ ಮೂಡಿಸಿದ್ದರು. ಡಿಸೆಂಬರ್ 12 ಶುಕ್ರವಾರದಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು, ಬೆಳ್ಳಂಬೆಳಗ್ಗೆ ನೂರಾರು ಪೊಲೀಸರು ಬೈಕ್ಗಳನ್ನು ಹತ್ತಿ ಹೆಲ್ಮೆಟ್ ಧರಿಸಿ ನಗರದ ಸರ್ಕಾರಿ ಬಸ್ ನಿಲ್ದಾಣದಿಂದ BB ರಸ್ತೆಯ ಮೂಲಕ ಶನಿ ಮಹಾತ್ಮ ದೇವಾಲಯದವರೆಗೆ ಬೈಕ್ ರ್ಯಾಲಿ ನಡೆಸಿ ಜಾಗೃತಿ ಮೂಡಿಸಿದರು. ನಮ್ಮ ಡಿಸ್ಟಿಕಲ್ಲಿ ಕಳೆದ 1 ವರ್ಷದಿಂದ 350 ಕೇಸಸ್ ಅರೌಂಡ್ ಫೆಟಲ್ ಆಕ್ಸಿಡೆಂಟ್ ಕೇಸಸ್ ಆಗಿದೆ. ಆ ಕೇಸಸಲ್ಲಿ ಮೋರ್ ದೆನ್ 350 ಡೆತ್ ಕೂಡ ಆಗಿದೆ. ಈ ಲಾಸ್ಟ್ ಇಯರ್ ಇಂದ ನಾವು ನೋಡ್ತಾ ಇದ್ದೀವಿ, ಅದೇ ಸೇಮ್ ನಂಬರ್ ಇತ್ತು ಆಕ್ಸಿಡೆಂಟ್ದು. ಈ ವರ್ಷ ಕಡಿಮೆ ಆಗಿಲ್ಲ. ಅದು ಅರ್ಥ ಏನಿದೆ ಕಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ನಾವು ಟ್ರಾಫಿಕ್ ಫೈನ್ಸ್ ಎಷ್ಟು ಹಾಕಿದ್ದೀವಿ ಲಾಸ್ಟ್ ಇಯರ್, ಆಲ್ಮೋಸ್ಟ್ ಸೇಮ್ ನಂಬರ್ ಇದೆ. ಲಾಸ್ಟ್ ಇಯರ್ ಅರೌಂಡ್ 60,000 ಟ್ರಾಫಿಕ್ ಫೈನ್ಸ್ ಹಾಕಿದ್ದೀವಿ. ಈ ವರ್ಷ ಕೂಡ 60,000ಕ್ಕಿಂತ ಮೇಲೆ ಹೋಗ್ತಾ ಇದೆ ಟ್ರಾಫಿಕ್ ಫೈನ್ಸ್. ಆಮೇಲೆ ಕೂಡ ನಾವು ನೋಡಿದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ ಕಿ ಆಕ್ಸಿಡೆಂಟ್ ಕಡಿಮೆ ಆಗಲ್ಲ. ಮತ್ತು ಜನ ಈ ವಿಸಿಬಲ್ ಆಫೆನ್ಸ್ ಇದೆ, ಅಂದರೆ ಇದು ಕಿ ಹೆಲ್ಮೆಟ್ ಹಾಕ್ತಾ ಇಲ್ಲ, ವಿಸಿಬಲ್ ಆಫೆನ್ಸ್ ಇದೆ, ಕಾಣಿಸುತ್ತಾ ಇದೆ ಎಲ್ಲರಿಗೆ ಕಿ ಎಷ್ಟು ಫಾಲೋ ಮಾಡ್ತಾ ಇದ್ದಾರೆ, ಎಷ್ಟು ಜನ ಫಾಲೋ ಮಾಡಲ್ಲ. ಸೊ ಈ ಕಾರಣ ಬಗ್ಗೆ ಸುಮಾರು ಅಪಘಾತದಿಂದ ಸುಮಾರು ಜನ ಡೆತ್ ಆಗ್ತಾ ಇದ್ದಾರೆ. ಈ ಕಾರಣ ಬಗ್ಗೆ ನಾವು ಒಂದು ವೀಕಿಂದ ಲಾಸ್ಟ್ 1 ವೀಕಿಂದ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ನಾಟ್ ಓನ್ಲಿ ಇನ್ ಚಿಕ್ಕಬಳ್ಳಾಪುರ ಟೌನ್, ಆಲ್ ಓವರ್ ಡಿಸ್ಟಿಕ್ ಎಲ್ಲ ತಾಲೂಕ್ ಲೆವೆಲ್ ಪ್ಲೇಸಸಲ್ಲಿ, ಎಲ್ಲ ಸ್ಟೇಷನ್ ಲೆವೆಲ್ ಪ್ಲೇಸಸಲ್ಲಿ ದೊಡ್ಡದು ಪ್ರೋಗ್ರಾಮ್ಸ್ ಮಾಡಿ
ನಾವು ಪಬ್ಲಿಕ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ದಿನ ನಾವು ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ. ಬೈಕ್ ರ್ಯಾಲಿಯಲ್ಲಿ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಪಬ್ಲಿಕ್ಗೆ ಕೂಡ ಹೇಳಿದ್ದೀವಿ, ಬೇರೆ ಜನ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಕಿ ನಮ್ಮ ಜೊತೆ ಭಾಗವಹಿಸಿ ಹೆಲ್ಮೆಟ್ ಹಾಕ್ಕೊಂಡು ಬನ್ನಿ ಬೈಕ್ ರ್ಯಾಲಿಯಲ್ಲಿ. ಎಲ್ಲರೂ ಬೈಕಲ್ಲಿ ಸೈರನ್ಸ್ ಇದೆ, ಹಾರ್ನ್ ಇದೆ, ಅದನ್ನು ಯೂಸ್ ಮಾಡಿ ಸ್ವಲ್ಪ ಪಬ್ಲಿಕ್ದು ಇದು ಅವೇರ್ನೆಸ್ ಬರಬೇಕು. ಈ ಬೈಕ್ ರ್ಯಾಲಿ ಆಗ್ತಾಯಿದೆ ತೋ ನಮಗೆ ನೋಡಬೇಕು. ಈ ಕಾರಣ ಬಗ್ಗೆ ಎಲ್ಲರೂ ಸೈರನ್ ಹಾಕಿ ಮತ್ತು ಹಾರ್ನ್ಸ್ ಹಾಕಿ ಎಲ್ಲ ರ್ಯಾಲಿ ಮಾಡಿದ್ದಾರೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಇನ್ನು ಮುಂದೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು ಯಾರೇ ಆಗಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಹೋದರೆ ದಂಡ ಪಕ್ಕ ಅಂದಿದ್ದಾರೆ. ಅದರಲ್ಲೂ ಪೊಲೀಸ್ ಇಲಾಖೆ ಫುಲ್ ಆಕ್ಟಿವ್ ಆಗಿದ್ದು ಚಿಕ್ಕಬಳ್ಳಾಪುರ ನಗರದ ಮೂಲೆ ಮೂಲೆಗಳಲ್ಲೂ ಪೊಲೀಸರ ದಂಡೆ ಕಾಣಸಿಗುತ್ತೆ. ಹೀಗಾಗಿ ಸಾರ್ವಜನಿಕರು ದ್ವಿಚಕ್ರ ವಾಹನ ಚಲಾಯಿಸುವ ಮುನ್ನ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಎಂದಿದ್ದಾರೆ. ನಾನು ಹೇಳಿದ್ದೀನಿ, ಒಂದು ಬಿಹೇವಿಯರಲ್ ಚೇಂಜದು ಪಾಯಿಂಟ್ ಇದೆ. ಸುಮಾರು ಜನ ಹೇಳ್ತಾರೆ ನಾವು ರೈತರು, ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮದು ಅದೇ ಇಂಟೆನ್ಷನ್ ಇಲ್ಲ ಕಿ ಯಾರಿಗೆ ಫೈನ್ ಹಾಕಬೇಕು, ಯಾರಿಂದ ದುಡ್ಡು ಕಲೆಕ್ಟ್ ಮಾಡಿ ಟ್ರಾಫಿಕ್ ರೂಲ್ಸ್ದು ಇಂಪ್ಲಿಮೆಂಟೇಷನ್ ಮಾಡಬೇಕು, ಫೈನ್ ಆಗಬೇಕು, ಅದು ನಮ್ಮ ಇಂಟೆನ್ಷನೇ ಇಲ್ಲ. ನಮ್ಮ ಇಂಟೆನ್ಷನ್ ಇದೆ ನೀವು ಹೆಲ್ಮೆಟ್ ಹಾಕಿ ನಾವು ಸ್ಟಾಪಿ ಮಾಡಲ್ಲ. ನಿಮಗೆ ವಿಸಿಬಲ್ ಆಫೆನ್ಸ್ ಆಗುತ್ತೆ, ಆಮೇಲೆ ಸ್ಟಾಪ್ ಮಾಡಬೇಕು. ಈ ಥರ ಒಂದು ತೀರ್ಮಾನ ಮಾಡಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ. ಮೊದಲೇ ಬೆಂಗಳೂರಲ್ಲಿ ಕೂಡ ಅದೇ ಥರ ಫಾಲೋ ಮಾಡ್ತಾ ಇದ್ದಾರೆ ಕಿ ವಿಸಿಬಲ್ ಆಫೆನ್ಸ್ ಇದೆ ಆಮೇಲೆ ಸ್ಟಾಪ್ ಮಾಡಿ ವೆಹಿಕಲ್. ವಿಸಿಬಲ್ ಆಫೆನ್ಸ್ ಇಲ್ಲ ಸ್ಟಾಪ್ ಮಾಡಬಾರ್ದು ವೆಹಿಕಲ್ಗೆ. ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ ಕಿ ಹೆಲ್ಮೆಟ್ ಹಾಕಿದ್ದಾರೆ, ಸೊ ನಾವು 90% ಟೈಮ್ಸು ನಿಮಗೆ ಸ್ಟಾಪಿ ಮಾಡಲ್ಲ. ನಮಗೆ ವಿಸಿಬಲ್ ಏನು ಆಫೆನ್ಸ್ ಕಾಣಿಸುತ್ತೆ ಕಿ ನಿಮ್ಮ ನಂಬರ್ ಪ್ಲೇಟ್ ಸರಿ ಇಲ್ಲ ಅಥವಾ ನೀವು ಜಿಗ್ ಡ್ರೈವ್ ಮಾಡ್ತಾ ಇದ್ದೀರಾ, ವೀಲಿ ಮಾಡ್ತಾ ಇದ್ದೀರಾ, ಆಮೇಲೆ ಸ್ಟಾಪ್ ಮಾಡ್ತೀವಿ. ಸೊ ಅದು ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ ಕಿ ಒಂದು ಹೆಲ್ಮೆಟ್ದು ಮೇಜರ್ ರೂಲ್ ಇದೆ. ಹೆಲ್ಮೆಟ್ದು ಸ್ಟಾರ್ಟ್ ಮಾಡೋಕ್ಕೆ ನೋಡಿ, ಮೇನ್ ಪಾಯಿಂಟ್ ಒಂದು ಏನಿದೆಯಾ, ಬೆಂಗಳೂರಿಂದ ಎಷ್ಟು ಪಕ್ಕದಲ್ಲಿ ಇದ್ದೀವಿ, 50 ಕಿಲೋಮೀಟರ್ ಇದೆ ಎಲ್ಲಿಂದ ಅಷ್ಟೇ ಸಿಟಿ ಲಿಮಿಟ್ಸ್ ಸ್ಟಾರ್ಟ್ ಆಗುತ್ತೆ. ದೇವನಹಳ್ಳಿಯಿಂದ ಎಂಟ್ರಿ ಮಾಡಿ ಯಾಕೆ ಎಲ್ಲರೂ ಹೆಲ್ಮೆಟ್ ಹಾಕ್ತಾ ಇದ್ದಾರೆ? ಚಿಕ್ಕಬಳ್ಳಾಪುರಲ್ಲಿ ಆಕ್ಸಿಡೆಂಟ್ ಆಗಲ್ಲ, ಓನ್ಲಿ ಸಿಟಿಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲ, ಅವರಿಗೆ ಸಿಟಿಯಲ್ಲಿ ಭಯ ಇದೆ ಕಿ ಅಲ್ಲಿ ಸ್ಟಾಫ್ ಜಾಸ್ತಿ ಇದೆ, ಫೈನ್ ಪ್ರತಿದಿನ ಹಾಕ್ತಾ ಇದ್ದಾರೆ, ನಮಗೆ ಫೈನ್ ಹಾಕ್ತಾರೆ, ನಮ್ಮ ಗಾಡಿ ಸೀಸ್ ಮಾಡ್ತಾರೆ, ಈ ಕಾರಣ ಬಗ್ಗೆ ಹಾಕ್ತಾ ಇದ್ದಾರೆ. ಮತ್ತು ITMS ಇದೆ, ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ. ಮನೆಗೆ ಫೈನ್ ಬರುತ್ತೆ, ಮನೆಗೆ ನೋಟಿಸ್ ಬರುತ್ತೆ ಕಿ ನಿಮ್ಮ ಗಾಡಿ ಮೇಲೆ ಫೈನ್ ಆಗಿದೆ, ಈ ಥರ ನೋಟಿಸ್ ಬರುತ್ತೆ. ಈ ಕಾರಣ ಬಗ್ಗೆ ಎಲ್ಲರೂ ಹಾಕ್ತಾ ಇದ್ದಾರೆ. ಬಟ್ ಅದೇ ರೀತಿ 50 ಕಿಲೋಮೀಟರ್ ದೂರಲ್ಲಿ ಇದ್ದೀವಿ ನಾವು, ಅಲ್ಲಿ ಹಾಕಲ್ಲ. ಯಾಕೆ? ಅವರಿಗೆ ಅದು ಪಾಯಿಂಟ್ ಒಂದು ಅರ್ಥ ಆಗ್ತಾ ಇಲ್ಲ. ಇನ್ನು ಬೈಕ್ ರ್ಯಾಲಿಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯ SP ಜಗನ್ನಾಥ ರೈ, DYSP ಶಿವಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ರಂಜನ್, ಸಬ್ ಇನ್ಸ್ಪೆಕ್ಟರ್ಗಳಾದ ಹರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಟಾಲಿವುಡ್ ಹಿರಿಯ ನಟ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ 2 ಸಿನಿಮಾ ಪ್ರಪಂಚಾದ್ಯಂತ ಬಿಡುಗಡೆಯಾಗಿ ಭರ್ಜರಿ ಸದ್ದು ಮಾಡುತ್ತಿದೆ. ಅಭಿಮಾನಿಗಳು ಹಬ್ಬದಂತೆ ಸಂಭ್ರಮಿಸಿದ್ದಾರೆ. ಸೂಪರ್ ಡೂಪರ್ ಹಿಟ್, ಬ್ಲಾಕ್ ಬಸ್ಟರ್ ಹಿಟ್. ಜೈ ಬಾಲಯ್ಯ, ಜೈ ಬಾಲಯ್ಯ, ಸೂಪರ್ ಸೂಪರ್ ಸೂಪರ್. ಜೈ ಬಾಲಯ್ಯ. ನೋ ಲಾಜಿಕ್, ಇಟ್ಸ್ ಬಾಲಯ್ಯ ಮ್ಯಾಜಿಕ್. ಟಾಲಿವುಡ್ನ ಹಿರಿಯ ನಟ ಯುವರತ್ನ ನಂದಮೂರಿ ಬಾಲಕೃಷ್ಣ ನಟಿಸಿರುವ ಅಖಂಡ 2 ಚಲನಚಿತ್ರ ಹಲವು ಗೊಂದಲಗಳ ನಡುವೆ ಶುಕ್ರವಾರ ಭಾರತ ಸೇರಿದಂತೆ ದೇಶದಾದ್ಯಂತ ಬಿಡುಗಡೆಯಾಗಿದೆ. ಡಿಸೆಂಬರ್ 11ರ ರಾತ್ರಿ ಸಿನಿಮಾದ ಪ್ರೀಮಿಯರ್ ಶೋ ನಡೆದಿದ್ದು, ಸಿನಿಮಾದಲ್ಲಿನ ಬಾಲಯ್ಯ ನಟನೆಗೆ ಪ್ರೇಕ್ಷಕರು ಬಹುಪರಾಕ್ ಹೇಳಿದ್ದಾರೆ. ನಾಗ ಸಾಧುವಿನ ಪಾತ್ರದಲ್ಲಿ ಕಾಣಿಸಿಕೊಂಡು ತೆರೆ ಮೇಲೆ ಅಬ್ಬರಿಸಿದ್ದಾರೆ. ಈ ಸಿನಿಮಾದಲ್ಲಿ ಬಾಲಯ್ಯ ಅವರ ನಟನೆ ಕಂಡು ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಇನ್ನು ನಟ ನಂದಮೂರಿ ಬಾಲಕೃಷ್ಣ ಅಭಿನಯದ ಈ ಸಿನಿಮಾ 2021ರಲ್ಲಿ ತೆರೆ ಕಂಡ ಅಖಂಡ ಸಿನಿಮಾದ ಸೀಕ್ವೆಲ್ ಆಗಿದೆ. ಬೋಯಪಾಟಿ ಶ್ರೀನು ಹಾಗೂ ಬಾಲಕೃಷ್ಣ ಕಾಂಬಿನೇಷನ್ನ 4ನೇ ಸಿನಿಮಾ ಇದಾಗಿದ್ದು, ಕರ್ನಾಟಕದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಬಾಲಕೃಷ್ಣ ಅವರ ಅಖಂಡ 2 ಚಲನಚಿತ್ರ ಅಬ್ಬರಿಸುತ್ತಿದೆ. ಅದರಲ್ಲೂ ಆಂಧ್ರ, ಕರ್ನಾಟಕ ಗಡಿನಾಡು ಪ್ರದೇಶದ ಚಿಕ್ಕಬಳ್ಳಾಪುರದಲ್ಲಿ ನಂದಮೂರಿ ಬಾಲಕೃಷ್ಣ ನಟಿಸಿರುವ ಅಖಂಡ 2 ಚಿತ್ರಕ್ಕೆ ಸಿನಿ ಪ್ರಿಯರು ಜೈ ಎಂದಿದ್ದಾರೆ.
ಚೆನ್ನಾಗಿದೆ, ಸೂಪರ್ ಇದೆ, ಚೆನ್ನಾಗಿದೆ. ಅಖಂಡ ತಾಂಡವ ಬಾಲಕೃಷ್ಣ ಅಖಂಡ ತಾಂಡವಂ ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ. ಅಖಂಡಗಿಂತ ಚೆನ್ನಾಗಿದೆ, ಅಖಂಡಗೆ ಸೂಪರ್ ಡೂಪರ್ ಹಿಟ್, ಬ್ಲಾಕ್ ಬಸ್ಟರ್ ಹಿಟ್. ಜೈ ಬಾಲಯ್ಯ, ಜೈ ಬಾಲಯ್ಯ, ಸೂಪರ್ ಸೂಪರ್ ಸೂಪರ್. ಜೈ ಬಾಲಯ್ಯ, ಸೂಪರ್ ಆಗಿದೆ, ಸೂಪರ್ ಸೂಪರ್ ಮೂವಿ. ಚೆನ್ನಾಗಿದೆ, ಚೆನ್ನಾಗಿದೆ ಸಿನಿಮಾ. ಸೂಪರ್ ಅಂದ್ರೆ ಸೂಪರ್ ಸೂಪರ್ ಹಿಟ್ಟು, ಬ್ಲ್ಯಾಕ್ ಮಾಸ್ಟರ್ ಹಿಟ್ಟು. ಒಂದು ಬಾಲಕೃಷ್ಣ ಸಿನಿಮಾ ಇವತ್ತು ಈ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ವಾಲೆಂಟೈನ್ಸಲ್ಲಿ ವೀಕ್ಷಣೆ ಮಾಡಿದ್ದೀರಿ. ತುಂಬ ಚೆನ್ನಾಗಿದೆ. ಸನಾತನ ಧರ್ಮದ ಬಗ್ಗೆ, ಒಂದು ಕುಂಭಮೇಳದ ಬಗ್ಗೆ, ಒಂದು ಗೌರವದ ಬಗ್ಗೆ, ದೇಶದ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಬಾಯಪಡಿಸಿದವರು ಅಬ್ದುರವಾಗಿ ಚಿತ್ರವನ್ನು ನೋಡಿಸಿದ್ದಾರೆ. ತಮನ್ ಅವರು ಮ್ಯೂಸಿಕ್ಕು, ಬಾಲಕೃಷ್ಣ ಆರ್ಟಿಂಗು ಸೂಪರ್ ಆಗಿದೆ. ಇದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕಾದಂಥ ಚಿತ್ರ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾವನ್ನು ವೀಕ್ಷಣೆ ಮಾಡಿ. ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ. ಸೂಪರ್ ಆಗೈತೆ, ಸೂಪರ್. ಅಖಂಡಕ್ಕಿಂತ ಸೂಪರ್ ಸೂಪರ್ ಚೆನ್ನಾಗೈತೆ, ಸೂಪರ್ ಮೂವಿ. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಸೂಪರ್ ಚೆನ್ನಾಗಿದೆ, ಸೂಪರ್. ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ. ಬಾಗುಂದು ಸೂಪರ್ ಸೂಪರ್ ಚೆನ್ನಾಗಿದೆ, ಸೂಪರ್ ಸೂಪರ್ ಆಗೈತೆ. ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ. ಚೆನ್ನಾಗಿದೆ ಸರ್. ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ. ಜೈ ಬಾಲಯ್ಯ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ, ಸೂಪರ್. ಜೈ ಬಾಲಯ್ಯ, ಜೈ ಬಾಲಯ್ಯ. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಸೂಪರ್ ಆಗಿದೆ. ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಬೈಪಾಟಿ ಸಿನಿ ಅವರು. ಬಟ್ ಮೇಕಿಂಗ್ ಮಾತ್ರ ಸೂಪರ್ ಆಗಿದೆ. ಬಟ್ ಒಂದು ಸನಾತನ ಧರ್ಮದ ಬಗ್ಗೆ ಮಾಡಿದ್ದಾರೆ. ಅಂದರೆ ಮುಂದೆ ಏನಂದರೆ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಅಖಂಡ ಒನ್ಗಿಂತ ತಾಂಡವಂ ತುಂಬ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ, ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ, ಜೈ ಬಾಲಯ್ಯ. ಸನಾತನ ಧರ್ಮದ ಬಗ್ಗೆ ಚೆನ್ನಾಗಿರೋಣ. ಜೈ ಬಾಲಯ್ಯ. ಸೂಪರ್ ಮೂವಿ, ಸೂಪರ್. ಭಾಳ ಚೆನ್ನಾಗಿದೆ. ಇಂಥ ಫಿಲಮ್ ಭಾಳ ಬರಬೇಕು. ಚೆನ್ನಾಗಿ ತೆಗೆದಿದ್ದಾರೆ ಬಾಲಕೃಷ್ಣ ಅವರು. ಇಂಥವ್ರು ಭಾಳ ಒಳ್ಳೆಯ ಮಾಡಿರೋರಿಗೆ ಭಾಳ ಒಳ್ಳೆಯದು. ಜೈ ಬಾಲಯ್ಯ. ಸೂಪರ್ ಹಿಟ್ ಫಿಲಿಮ್. ಓಂ ನಮಃ ಶಿವ. ಸೂಪರ್ ಆಗಿದೆ. ಬಂದು ನೋಡ್ಬೋದು ಫ್ಯಾಮಿಲಿ ಎಲ್ಲ. ಚೆನ್ನಾಗಿದೆ, ಚೆನ್ನಾಗಿದೆ ಅಣ್ಣ, ಎಲ್ಲರೂ ನೋಡ್ಬೇಕು. ನೋ ಲಾಜಿಕ್, ಇಟ್ಸ್ ಬಾಲಯ್ಯ ಮ್ಯಾಜಿಕ್. ನಗರದ ವಾಣಿ ಚಿತ್ರಮಂದಿರದಲ್ಲಿ ತೆರೆ ಕಂಡ ಸಿನಿಮಾಗೆ ಬೆಳಗ್ಗೆಯಿಂದಲೇ ಸಿನಿಮಾ ನೋಡಲು ಟಿಕೆಟ್ಗಾಗಿ ನೂಕು ನುಗ್ಗಲು ಉಂಟಾಗಿತ್ತು. ಇನ್ನು ಸಿನಿಮಾದಲ್ಲಿ ಕೇವಲ ಮನರಂಜನೆ ಮಾತ್ರವಲ್ಲದೆ ಸನಾತನ ಧರ್ಮದ ಕೆಲ ಸಂದೇಶಾತ್ಮಕ ತುಣುಕುಗಳಿದ್ದು ಸಿನಿಮಾ ನೋಡಿದ ಪ್ರೇಕ್ಷಕರು ಬಾಲಕೃಷ್ಣ ನಟನೆ, ಸಿನಿಮಾ ಕಥೆಗೆ ಫುಲ್ ಫಿದಾ ಆಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಈ ನೀರು ವಾಟರ್ ಪ್ಯೂರಿಫೈಯರ್ ಇಂದಾನೆ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡಿ? ನಿಮ್ಮ ಮನೇಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವೋಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್,
ಬಿಬಿ ರೋಡ್ ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, sun film, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156 272799. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 year ವ್ಯಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 years ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, micro needling ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್,
MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟಿಸಿದ್ದ ದರ್ಶನ್ ಸಿನಿಮಾ ಚಿಕ್ಕಬಳ್ಳಾಪುರದಲ್ಲಿ ಹವಾ ಎಬ್ಬಿಸಿದ್ದು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ಎಂದೇ ಗುರುತಿಸಿಕೊಂಡಿರುವ ನಟ ದರ್ಶನ್ ರ ಬಹುನಿರೀಕ್ಷಿತ ದಿ ಡೆವಿಲ್ ಸಿನಿಮಾ ಬಿಡುಗಡೆಗೊಂಡಿದೆ. ದಿ ಡೆವಿಲ್ ಸಿನಿಮಾ ಮೂಲಕ ದರ್ಶನ್ ಡಬಲ್ ರೋಲ್ನಲ್ಲಿ ಮಸ್ತ್ ಆಗಿ ಮಿಂಚಿದ್ದಾರೆ. ಬೆಳ್ಳಿ ತೆರೆಯಲ್ಲಿ ಅವರ ಡೈಲಾಗ್ಗಳನ್ನು ಕಂಡು ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಬಹುನಿರೀಕ್ಷಿತ ಸಿನಿಮಾ ಆದ ಈ ಚಿತ್ರದಲ್ಲಿ ದರ್ಶನ್ ಅಭಿಮಾನಿಗಳಿಗಂತೂ ಮಾಸ್ ಟ್ರೀಟ್ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಟ್ರೈಲರ್ ಮೂಲಕ ಒಂದಷ್ಟು ನಿರೀಕ್ಷೆಗಳನ್ನ ಹುಟ್ಟಿಸಿದ್ದ ಡೆವಿಲ್ ಸಿನಿಮಾ ಥಿಯೇಟರ್ನಲ್ಲಿಯೂ ಸಹ ಅಷ್ಟೇ ಅಬ್ಬರದಿಂದ ವಿಜೃಂಭಿಸುತ್ತಿದೆ. ದರ್ಶನ್ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಸಿನಿಮಾದಲ್ಲಿ ಆಕ್ಷನ್, ಕಾಮಿಡಿ, ರೊಮ್ಯಾನ್ಸ್ನೊಂದಿಗೆ ಚಿತ್ರರಸಿಕರಿಗೆ ಫುಲ್ ಮೀಲ್ಸ್ ಕೊಟ್ಟಿದ್ದಾರೆ. ಹಾಡುಗಳ ಟೈಮಿಂಗ್ ಕೂಡ ಸಖತ್ ಆಗಿದ್ದು ಕೇಳುವುದಕ್ಕಿಂತಲೂ ಡೆವಿಲ್ ಹಾಡುಗಳು ನೋಡಿ ಅಭಿಮಾನಿಗಳು ಮಸ್ತ್ ಎಂಜಾಯ್ ಮಾಡುತ್ತಿದ್ದಾರೆ. ಇದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಬಾಲಾಜಿ ಚಿತ್ರಮಂದಿರದಲ್ಲಿ ಸಿನಿಮಾ ಬಿಡುಗಡೆಯಾಗಿದ್ದು ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಪ್ರೇಕ್ಷಕರಿಂದಲೂ ಸಹ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಹವಾ ಜೋರಾಗಿದೆ. ಸಿನಿಮಾ ಮಂದಿರ ಹೊರಗಡೆ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಆಕರ್ಷಕವಾಗಿ ಸಿಂಗರಿಸಿದ್ದಾರೆ. ಅದರಲ್ಲೂ ಸಿನಿಮಾ ನೋಡಿ ಬಂದ ಅಭಿಮಾನಿಗಳು ಸಖತ್ ಖುಷಿ ಪಟ್ಟಿದ್ದಾರೆ. ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಿ ಬಾಸ್ ಚಾಲೆಂಜ್ ದರ್ಶನ್ ಅವ್ರದ್ದು ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಮೂವಿ ಹೇಗಿದೆ ಅಂದರೆ ಒಂದೊಂದು ಸೀನು, ಒಂದೊಂದು ವಿಜುವಲ್ಸ್ ಆಗಲಿ, ಒಂದು ಸಾಂಗ್ ಆಗಲಿ, ಒಂದು ಫೈಟ್ ಆಗಲಿ ಹೆಂಗೆ ಮಾಡಿದ್ದಾರೆ ಅಂದರೆ ಅದು ಬೇರೆ ಯಾವ ಹೀರೋ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅನಿಸಿಕೆ. ಅದು ಯಾವ ರೀತಿ ಇದೆ ಅಂದರೆ
ಡೈರೆಕ್ಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಸೂಪರಾಗಿ ಮಾಡಿದ್ದಾರೆ. ಆದರೆ ನಮ್ಮ ಬಾಸ್ ಆಕ್ಷನ್ ಅಂತೂ ರಿಯಲ್ ರೋಲ್ ಇದೆ. ನಮ್ಮ ಡಿ ಬಾಸು ನಮ್ಮ ದೇವರು ಹೆಂಗೆ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕದ ಜನತೆನೇ ಮುಂದೆ ದಿನ ತೋರಿಸ್ತಾರೆ ಏನು ಅಂತ. ಆದರೆ ಇನ್ನೊಂದು ಇದರಲ್ಲಿ ರಾಜಕೀಯ ಎಂಟ್ರಿ ಇದೆ. ಈಗ ಮತ್ತೆ ಅವರು ರಾಜಕೀಯಕ್ಕೆ ಎಂಟ್ರಿ 100% ಬಂದೇ ಬರ್ತಾರೆ. ಜೈಲಿಂದ ಆದಷ್ಟು ಬೇಗ ಬಿಡುಗಡೆ ಆಗಿ ಬರ್ತಾರೆ. ಈ ಮೂವಿ ಬಂದು ನೋಡ್ತಾರೆ ಅವರು 100% ಬಂದು ನೋಡಿ ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿ ಹಿಟ್ಟಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಫಿಲಮ್ ತೆಗಿತಾರೆ. ಅವರು ಬೇರೆ ಇದಕ್ಕೆಲ್ಲ ಹೋಗಲ್ಲ. ಏನಿದ್ರು ಅವರು ನಮ್ಮ ಕರ್ನಾಟಕಕ್ಕೆ ಸೀಮಿತ. ನಮ್ಮ ಕರ್ನಾಟಕಕ್ಕೆ CM ಆಗ್ತಾರೆ. ಯಾರೇ ಬಂದರೂ ಯಾರೇ ತಡೆದ್ರು ಏನು ಮಾಡೋಕ್ಕಾಗಲ್ಲ. ನಮ್ಮ ಬಾಸ್ನ 100% ಅವ್ರು CM ಆಗೇ ಆಗ್ತಾರೆ. ನಮ್ಮ ಕರ್ನಾಟಕ ಒಬ್ಬರೇ ಬಾಸು, ಅವರು ಡಿ ಬಾಸು, ನಮ್ಮೆಲ್ಲರ ಅಭಿಮಾನಿ ದೇವರವರು. ನಮ್ಮ ಡಿ ಬಾಸ್ 100% CM ಆಗ್ತಾರೆ. ಅವ್ರನ್ನ ಯಾರೇ ಆಗಲಿ ತಡೆ ನಿಲ್ಸೋಕ್ಕಾಗಲ್ಲ. ಹೀರೋನೇ ಆಗಲಿ ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ. ಅದು ಒಂದು ಆಲ್ದ ಮರದ ಥರ ಬೆಳೆದ್ಬಿಟ್ಟಿದೆ. ಯಾರು ಏನು ಮಾಡೋಕ್ಕಾಗಲ್ಲ. ನಮ್ಮ ಬಾಸ್ ಮೂವಿ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಯಾಕೆ ಗೊತ್ತಾ, ಪ್ರತಿಯೊಂದು ರಾಜಕಾರಣಿಗಳಿಗೂ ಒಂದು ಮೆಸೇಜ್ ಇದೆ. ಕನ್ನಡನ ಬೆಳೆಸಿ, ಕನ್ನಡ ಫಿಲಿಮ್ನ ಉಳಿಸಿ. ನೋಡೋಣ, ಯಾರೋ ಹೇಳ್ತಾ ಇದ್ರು ಏನಂತ, ಏನೋ ಪೋಸ್ಟರ್ಗಳಿಗೆ ದುಡ್ಡು ಕೊಡ್ತಾರೆ ಅದು ಇದು ಅಂತ. ನೋಡ್ಬೇಡ, ನಂದೇ ಗಾಡಿಯಲ್ಲಿ ನೋಡೋಣ, ನಮ್ಮ ಸ್ವಂತ ದುಡ್ಡಲ್ಲಿ ಬ್ಯಾನರ್ ಹಾಕ್ಸ್ಕೊಂಡು ಆಡ್ತಾ ಇದೀವಿ. ನಮ್ಮ ಪ್ರಚಾರ ಮಾಡ್ತೀವಿ. ನಮ್ಮ ಬಾಸ್ಗೆ ಯಾವನು ಬಂದು ₹1 ಕೊಟ್ಟಿಲ್ಲ ಅಣ್ಣ. ಇದನ್ನ ಮಾತ್ರ ಕ್ಲಾರಿಟಿ ತಗೊಳ್ಳಿ. ನಾನೊಬ್ಬನೇ ಅಲ್ಲ ಅಣ್ಣ, ಕೋಟ್ಯಾಂತರ ಜನ ಮಾಡ್ತಾವ್ರು ಇವತ್ತು. ಅಲ್ಲೂ ನೋಡ್ಬೋದು ಎಷ್ಟೋ ಗಾಡಿಗಳಿದಾವೆ. ಯಾರು ಬಾಸ್ ಬಗ್ಗೆ ಮಾತಾಡ್ತಾ ಇರೋ ಫಸ್ಟ್ ನೋಡ್ರಿ ವಿಡಿಯೋಗಳನ್ನ. ಜನ ಏನು ಮಾಡ್ತಿದ್ದಾರೆ ಅದನ್ನ ನೋಡ್ಬಿಟ್ಟು ನೆಟ್ಟಿಗೆ ಮಾತಾಡಿ. ಒಬ್ಬ ಮನುಷ್ಯನ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ತೂಕ ಮಾಡಿ ಮಾತಾಡ್ರೋಣ. ಎಲ್ರಿಗೂ ಹೇಳೋದು ಒಂದೇ, ಜೈ ಡಿ ಬಾಸ್. ಬಾಸ್ ಮೂವಿ 100 ಡೇಸ್ ಪಕ್ಕಾ ಓಡ್ತದೆ. ಎಲ್ಲರೂ ಬಂದು ನೋಡಿ, ಆಮೇಲೆ ಅರ್ಸಿ ಬೆಳೆಸಿ ಕನ್ನಡನ ಕಾಪಾಡಿ. ಇನ್ನು ಚಿಕ್ಕಬಳ್ಳಾಪುರದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ದರ್ಶನ್ ನಟನೆಯ ಡೆವೆಲ್ ಸಿನಿಮಾ ಅಂಗವಾಗಿ ಸಿನಿಮಾ ಮಂದಿರಕ್ಕೆ ಬಂದು ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಅಭಿಮಾನ ಮೆರೆದಿದ್ದಾರೆ. ಅಂತೂ ಜೈಲಿನಲ್ಲಿದ್ದರೂ ದರ್ಶನ್ ಪಕ್ಕಾ ಕಮರ್ಷಿಯಲ್ ಹಿಟ್ ಸಿನಿಮಾ ಒಂದನ್ನು ಕೊಟ್ಟಿದ್ದು ಅಭಿಮಾನಿಗಳ ಸಂತೋಷಕ್ಕೆ ಕಾರಣವಾಗಿದ್ದು, ಇದು ಸ್ಯಾಂಡಲ್ವುಡ್ ಪಾಲಿಗೆ ಮತ್ತೊಂದು 100 ಕೋಟಿ ಸಿನಿಮಾ ಆಗುತ್ತೆ ಅಂತ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಕ್ಯಾಮೆರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಒಳ್ಳೆ ಫೋಟೋ. ಗೌರಿಬಿದನೂರು ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಡಿಸೆಂಬರ್ 12ರಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಎಂದು ಪೊಲೀಸ್ ಇಲಾಖೆ ಕಳೆದ ಹಲವು ದಿನಗಳಿಂದ ಅರಿವು ಮೂಡಿಸಿದ್ದರು. ಆದರೂ ಸಹ ಕ್ಯಾರೆ ಎನ್ನದ ವಾಹನ ಸವಾರರಿಗೆ ನಗರ ಠಾಣೆ PSI ಗೋಪಾಲ್ ದಂಡ ವಿಧಿಸುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ನಗರದ MG ವೃತ್ತದಲ್ಲಿ ಪೊಲೀಸ್ ಇಲಾಖೆಯಿಂದ ವಾಹನ ಸವಾರರು ಹೆಲ್ಮೆಟ್ ಧರಿಸುವಂತೆ ಬೈಕ್ ಜಾಥಾ ಸಹ ಏರ್ಪಡಿಸಲಾಗಿತ್ತು. ಇನ್ನು ನಗರ ಠಾಣೆಯ PSI ಗೋಪಾಲ್ ಮಾತನಾಡಿ, ಇನ್ನು ಮುಂದೆ ಎಲ್ಲಾ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ಕಾರಿನಲ್ಲಿ ಸೀಟ್ ಬೆಲ್ಟ್ ಅನ್ನು ಹಾಕಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಇಲಾಖೆ ವತಿಯಿಂದ ಜಾಗೃತಿ ಮೂಡಿಸಲಾಗಿದೆ. ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದಲ್ಲಿ ದಂಡ ವಿಧಿಸಲಾಗುವುದು ಎಂದು ಹೇಳಿದರು. ಬೆಳಿಗ್ಗೆ ಬೈಕ್ ಅಭಿಯಾನ ಕಾರ್ಯಕ್ರಮ ಮಾಡಿ ಬೆಳಿಗ್ಗೆ MG ವೃತ್ತದಿಂದ ನಾಗರೆಡ್ಡಿ ಅಂಬೇಡ್ಕರ್ ವೃತ್ತ, ನಾಗರೆಡ್ಡಿ ವೃತ್ತ, ಆಮೇಲೆ ಮತ್ತೆ ಬೆಂಗಳ್ಳಿ ರಾಯಣ್ಣ ವೃತ್ತ, ನ್ಯಾಷನಲ್ ಕಾಲೇಜ್ ವೃತ್ತದಿಂದ ಕಲ್ಲುಡಿ ಹೋಗಿ, ಕಲ್ಲುಡಿಯಿಂದ ಚಿಕ್ಕೂರುಗೋಡಿಂದ ಇದ್ರಾಶ್ವತ್ಗೆ ಹೋಗಿ, ಇದ್ರಾಶ್ವತ್ನಿಂದ ಮತ್ತೆ ಅಲ್ಲಿ ಇದ್ರಾಶ್ವತ್ ಸರ್ಕಲಲ್ಲಿ ಒಂದು ಜಾಥಾ ಮಾಡಿ ಮತ್ತೆ ತಿರುಗಿ ಬಂದು ಬಜಾರ್ ರೋಡಲ್ಲಿ ಬಂದು MG ರೋಡಲ್ಲಿ ಮುಕ್ತಾಯ ಮಾಡಿದ್ರಿ. ಆದಮೇಲೆ 10-11 ಗಂಟೆಯಿಂದ ನಗರದಲ್ಲಿ ಹೆಲ್ಮೆಟ್ ಬಗ್ಗೆ ದಂಡ ವಿಧಿಸ್ತಾ ಇದ್ರಿ. ಈಗ ದಂಡ ವಿಧಿಸಿರೋದು ಈಗ ಒಂದು 70 ಕೇಸ್ ಆಗಿವೆ. 70 ಕೇಸು ಆಗಿವೆ. ಇನ್ನು ಸಾಯಂಕಾಲವರೆಗೂ ದಂಡ ವಿಧಿಸ್ತೀವಿ. ಸರ್, ಇವತ್ತು ಫಸ್ಟ್ ಟೈಮ್ ದಂಡ ವಿಧಿಸೋದಕ್ಕೆ ಪೊಲೀಸ್ ಇಲಾಖೆ ರಸ್ತೆಗಿಳಿದಿದೆ. ಸಾರ್ವಜನಿಕರು ಯಾವ ಥರ ಅಭಿಪ್ರಾಯ ಇದು ಮಾಡ್ತಾರೆ? ಯಾರು ಏನಂತ ಇದೆಲ್ಲ ಕಟ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾರು ಅಂತ ಏನು ಇದು ಮಾಡ್ತಾ ಇಲ್ಲ. ಎಲ್ಲರೂ ಇರ್ತಾರೆ. ಅವ್ರು ಸ್ವಲ್ಪ ಆಚೆನಿಂದ ಬಂದಿರೋದು ಸ್ವಲ್ಪ ಹೇಳಿದ್ರೆ ಅವ್ರು ಕೇಳ್ತಾ ಇದ್ದಾರೆ, ಏನಂತ ಏನು ಇದು ಮಾಡ್ತಾ ಇದ್ದಾರೆ.
ಸಾರ್ವಜನಿಕರಿಗೆ ಏನು ಹೇಳ್ತೀರಾ ಸರ್? ಸಾರ್ವಜನಿಕ ವಾರದಿಂದ ನಿಮಗೆಲ್ಲ ಅನೌನ್ಸ್ ಮಾಡಿ ಎಲ್ಲ ಮಾಡಿದ್ವಿ. ಅದರಿಂದ ನೀವು ಇವತ್ತು ದಂಡ ಕಟ್ಟಬೇಕಪ್ಪ ಅಂತ ಹೇಳಿದ್ರು ಕಟ್ತಾ ಇದ್ದಾರೆ. ಕೆಲವರು ಗೊತ್ತಿಲ್ಲ ಸರ್ ಅಂತೆಲ್ಲ ಗೊತ್ತಿಲ್ಲದಿದ್ರು ಕಟ್ಟಬೇಕಪ್ಪ ಅದು ಕಟ್ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವರು ಹೆಲ್ಮೆಟ್ಟು ತಗೊಂಬಂದು ಹಾಕ್ಕೊಂಡು ಬರ್ತಾ ಇದ್ದಾರೆ. ನಾವು ಇಲ್ಲಿ ಮಾಡೋದ್ರಿಂದ ಹೆಲ್ಮೆಟ್ಟು ತಗೊಂಡು ನಮ್ಮ ಮುಂದೆ ಚಾಲನೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ನಗರ ಠಾಣೆಯ ಪಿಎಸ್ಐ ಲಲಿತಮ್ಮ, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಸಿಬ್ಬಂದಿಗಳು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮಕರ ಸಂಕ್ರಾಂತಿ ಬಂತೆಂದ್ರೆ ಸಾಕು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪನ ದೀಕ್ಷೆಯನ್ನು ತೊಟ್ಟು ಮಾಲಾಧಾರಿಗಳಾಗಿ ಶ್ರೀ ಕ್ಷೇತ್ರ ಶಬರಿಮಲೆಗೆ ಹೋಗಿ ದರ್ಶನ ಪಡೆಯುವುದು ಸಾಮಾನ್ಯ. ಅದೇ ರೀತಿ ಮಾಲಾಧಾರಿಗಳಾಗಿದ್ದಾಗ ಕೆಳಭಕ್ತರು ತಮ್ಮ ನಿವಾಸಗಳಲ್ಲಿ ಪಡಿ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಅದರಂತೆ ಚಿಂತಾಮಣಿ ನಗರದ ಸಿಕೆ ಮುರಳಿ ಎಂಬ ಅಯ್ಯಪ್ಪ ಸ್ವಾಮಿ ಭಕ್ತರ ಮನೆಯಲ್ಲಿ ಸ್ವಾಮಿ ಮಾಲಾಧಾರಿಗಳಿಂದ ಪಡಿಪೂಜಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೂಜೆಗಾಗಿ ಶಿವಲಿಂಗದ ಜೊತೆಗೆ ಸುಂದರ ಮಂಟಪ ನಿರ್ಮಿಸಲಾಗಿತ್ತು. ಮಂಟಪದ ಎಡಬದಿಯಲ್ಲಿ ಸಂಕಷ್ಟ ನಿವಾರಕ ಗಣೇಶ, ಅಯ್ಯಪ್ಪ ಸ್ವಾಮಿ, ಕಾರ್ತಿಕೇಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ಅಯ್ಯಪ್ಪ ಸ್ವಾಮಿ ಮುಂಭಾಗದಲ್ಲಿ 18 ಪಡಿಗಳಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಲಾಯಿತು. ಈ ಒಂದು ಭಜನೆ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರ್ತಕ್ಕಂತಹ ಗಿರೀಶ್ ಸ್ವಾಮಿಗಳು, ಅವರ ಕುಟುಂಬದವರು ನಿಜವಾಗ್ಲೂ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲಿಗೆ ಈ ವರ್ಷದಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಅದ್ಧೂರಿಯಾಗಿ ಶಿವಲಿಂಗಗಳು ಇಲ್ಲೇ ಬಂದು ಇಳಿದು ಬಂದಂತೆ ಇದೆ. ಅರುಣಾಚಲ ನನ್ನ ಶಿಷ್ಯರು ಹೇಳ್ತಾ ಇದ್ದಾರೆ, ಅರುಣಾಚಲಂನಲ್ಲಿ ನೋಡಿದ್ಮೇಲೆ ಎರಡನೇ ಚಿಂತಾಮಣಿ ಇಲ್ಲ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ನಮ್ಮ ಒಡನಾಡಿನಲ್ಲಿ ನಮ್ಮ ಆನಂದ್ ಸ್ವಾಮಿಗಳು ಈ ಸಾರಿ ಮಾಲೆ ಧರಿಸಿಲ್ಲ, ಅನಿವಾರ್ಯ ಕಾರಣ. ಅದರಿಂದ 101 ದಿನ ಈ ಚಿಂತಾಮಣಿಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡಿ ಹೆಸರು ಪಡ್ಕೊಂಡಿರ್ತಾರೆ ಅವರು. ಸ್ವಾಮಿಗಳೇ, ಎಲ್ಲರಿಗೂ ನಮಸ್ಕಾರ. ನಾವು ಸುಮಾರು 13 ವರ್ಷದಿಂದ ಈ ಅಯ್ಯಪ್ಪ ಸೇವೆ, ಅಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಗಣೇಶ ಮೂರ್ತಿ ನಾವು ಪ್ರತಿ ವರ್ಷ ನಮ್ಮ ಕೈಲಾದಷ್ಟು ಸೇವೆಗೆ ಮಾಡ್ತಾನೆ ಇರ್ತೀವಿ. ಈ ವರ್ಷ ನಮ್ಮ ಗುರುಸ್ವಾಮಿಗಳಾದ ಕುರ್ಟಳ್ಳಿ ಮತ್ತು ಅಂದಿಗೆರೆ ಮತ್ತು ಕುರುಬೂರು ಮತ್ತು ಮುನಿಮಂಗಳ ಎಲ್ಲ ಗುರುಸ್ವಾಮಿಗಳು ಬಂದು ನಮ್ಮ ಸೇವೆಯನ್ನು ಅಯ್ಯಪ್ಪನ ಸೇವೆಯನ್ನು ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇದೇ ವರ್ಷ ನಮಗೂ ಅಯ್ಯಪ್ಪ ಪ್ರತಿ ವರ್ಷ ಎಲ್ಲರೂ ತಿರುಪಣೆಯಾಗಿ ಮಾಡಲು ಸದಾ ಅವಕಾಶ ಕೊಡಬೇಕಂತ ಅಯ್ಯಪ್ಪನಲ್ಲಿ ಸವಿನಯ ಪ್ರಾರ್ಥನೆ ಹಾಗೂ ಇಲ್ಲಿ ನೆರವೇರಿಸಿದಂಥ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಹಾಗೂ ಭಕ್ತ ಮಹೇಶ್ವರರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಸಂಜೆ 5ರಿಂದ ಗಣಪತಿ ಹೋಮ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮ, ಅದೇ ರೀತಿಯಾಗಿ ಪಂಚಲೋಹದ ವಿಗ್ರಹಕ್ಕೆ ಅಯ್ಯಪ್ಪ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಹೊಂಬಾಳೆ ಪೂಜೆಯನ್ನ ಬಹಳ ಅದ್ದೂರಿಯಾಗಿ ನೆರವೇರಿಸಿರ್ತಕ್ಕಂತಹ ಗಿರೀಶ್ ಸ್ವಾಮಿ ಮತ್ತು ಅವರ ಕುಟುಂಬದ ವರ್ಗದವರು ಪ್ರತಿ ವರ್ಷ 13 ವರ್ಷದಿಂದ ಅಯ್ಯಪ್ಪನ ಸೇವೆಯಲ್ಲಿ ವಿಲೀನರಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಸಿಕೆ ಮುರಳಿ, ಸಿಎಂ ರವಿಕುಮಾರ್, ಸಿಎಂ ಗಿರೀಶ್, ಸಿಎಂ ವಿಶ್ವನಾಥ, ಸಿಎಂ ಶಿವಕುಮಾರ್ ಮತ್ತು ಗುರುಸ್ವಾಮಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.